ರಜಾಕ್ ಜಿ, ನಿಮ್ಮ ಸಮುದಾಯದಲ್ಲೂ ಕೂಡ ಇನ್ಕ್ಲೂಡಿಂಗ್ ಯು ನಮ್ಮಗಳ ಜೊತೆಯಲ್ಲಿ ಅಂದ್ರೆ ಬೇರೆ ಸಮುದಾಯದವರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಸಹಬಾಳ್ವೆ ಮಾಡಿಕೊಂಡು ಇರೋರು ಅನೇಕರಿದ್ದಾರೆ. ನೀವು ಕೂಡ ನಮ್ಮನ್ನು ಒಳಗೊಂಡಂತೆ ಅನೇಕರಿಗೆ ನಮ್ಮ ಹಬ್ಬಗಳಲ್ಲಿ ವಿಶಸ್ ಕಳಿಸ್ತೀರಿ, ನಿಮ್ಮ ಹಬ್ಬಗಳಿಗೆ ನಾವು ವಿಶಸ್ ಕಳಿಸೋದಿದೆ. ಯಾಕೆ ಕೆಲವರಿಗೆ ಮಾತ್ರ ಈ ಗಣೇಶ ಅಂದ ತಕ್ಷಣ, ರಾಮ ಅಂದ ತಕ್ಷಣ ಅದ್ಯಾಕೆ ಅಷ್ಟೊಂದು ಕೋಪ ಬರುತ್ತೆ? ಸಿಗೋ ಕಲ್ ತಗೊಂಡು ಎಸಿಬೇಕು ಅಂತ ಯಾಕೆ ಅನ್ಸುತ್ತೆ? ಆ ಪ್ರೊಸೆಷನ್ ಅನ್ನ ಹಾಳು ಮಾಡಬೇಕು ಅಂತ ಯಾಕೆ ಅನ್ಸುತ್ತೆ? ನೋಡಿ, ಎಲ್ಲೋ ಒಂದು ಕಡೆ ಒಂದು ಹಬ್ಬ, ಒಂದು ಆಚರಣೆ ಅಂದಮೇಲೆ ಸಂಭ್ರಮವಾಗಿ ಎಲ್ಲರೂ ಸೇರಿ ಆಚರಿಸುವ ಒಂದು ಹಬ್ಬ ಆಗಿರುತ್ತೆ. ಇಷ್ಟೂ ವರ್ಷಗಳಿಂದ ಇಲ್ಲದೆ ಇರೋದು ಈ ಮಂಡ್ಯ, ಶ್ರೀರಂಗಪಟ್ಟಣ, ಚನ್ನಪಟ್ಟಣ ಈ ರೀಜಿಯನ್ನಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇದ್ರ ಹಿಂದೆ ಯಾರ ಕೈವಾಡಗಳಿದೆ, ಕಾಣದಂತಹ ಕೈಗಳು ಯಾವುದು, ಕುಮ್ಮಕ್ಕೆ ಯಾರು ಕೊಡ್ತಾವ್ರೆ? ಮೊದಲೇ ನೀವು ನೋಡ್ದಂಗೆ ಇದೇ ಒಂದು ಕ್ಷೇತ್ರದಲ್ಲಿ ಒಂದು ರಾಷ್ಟ್ರೀಯ ಧ್ವಜಕ್ಕೆ ಅಂತ ಅವಕಾಶ ಕೊಟ್ಟರೆ ಅಲ್ಲಿ ಕೇಸರಿ ಧ್ವಜ ಹಾರಿಸ್ಬಿಟ್ಟು ಇಲ್ಲ ಅದನ್ನು ತೆಗಿಯಲ್ಲ ಅಂದ್ಬಿಟ್ಟು ಒಂದು ಗಲಾಟೆ ನಡೀತು. ಹೋದ ವರ್ಷ BD ಕಾಲೋನಿಯಲ್ಲಿ ಇದೇ ಮಂಡ್ಯದಲ್ಲಿ ಹಿಂದೂಗಳು ಮುಸಲ್ಮಾನರು ಸೇರಿ ಗಣೇಶ ಹಬ್ಬವನ್ನು ಆಚರಿಸಿದ್ದಾರೆ. ಆದರೆ ಈ ವರ್ಷ ಈ ಥರ ನಡೀತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಇನ್ನೊಂದು ಮಾತು ಹೇಳಕ್ಕೆ ಬಯಸ್ತೀನಿ. ನೋಡಿ, ಇವಾಗ JDSನವರೆಲ್ಲ ಇವಾಗ BJP ಇವಾಗ ಮನಸ್ಥಿತಿ ಇದ್ದದ್ದು ಜಾತ್ಯತೀತ. ಇಲ್ಲಿ ನೋಡಿದ್ರೆ BJP ಪಕ್ಷ ಎಕ್ಸ್ಟ್ರೀಮ್ಲಿ ಆಪೋಸಿಟ್ಟು. ಇಷ್ಟು ದಿನ ಕುಮಾರಣ್ಣ ಅವರು ಇದು BJP ಸೇರೋಕ್ಕಿಂತ ಮುಂಚೆ ಅವರೊಂದು ಸೆಕ್ಯುಲರ್ ಸ್ಟ್ಯಾಂಡ್ ತಗೋತಿದ್ರು. ಒಂದು ನಿಮಿಷ ಮ್ಯಾಮ್ ಪ್ಲೀಸ್, ಸೆಕ್ಯುಲರ್ ಸ್ಟ್ಯಾಂಡ್ ತಗೋತಿದ್ರು. ಇವಾಗ ಏನಾಗ್ತಿದೆ ಅಂದ್ರೆ ಎಕ್ಸ್ಟ್ರೀಮ್ಲಿ ಆಪೋಸಿಟ್ ಸ್ಟ್ಯಾಂಡ್ ತಗೋತಿದ್ದಾರೆ. ಒಂದು ಚಪ್ಪಾಳೆ ತಟ್ಟಬೇಕಾದ್ರೆ ಒಂದೇ ಕೈಯಿಂದ ಏನು ಆಗಲ್ಲ, ಎರಡೂ ಕೈಗಳು ಸೇರಿ ಸುದೀರ್ಘವಾಗಿ ಡಿಸ್ಕಸ್ ಮಾಡೋಣ. ನಾನು ಪ್ರಶ್ನೆ ಮಾಡ್ತಿರೋದು ಮನಸ್ಥಿತಿಗಳ ಬಗ್ಗೆ. ಯಾಕೆ ಸಹನೆ, ಸಹಬಾಳ್ವೆ, ಜಾತ್ಯತೀತತೆ ಕೇವಲ ಹಿಂದೂಗಳು ಮಾತ್ರ ಅನುಸರಿಸಬೇಕು? ಯಾಕೆ ಹಿಂದೂಗಳು ಮಾತ್ರ ಅನುಸರಿಸಬೇಕು? ಎಲ್ಲೋ ಒಂದು ಗ್ರಾಮದಲ್ಲಿ ಒಂದು ಘಟನೆ, ಒಂದು ಸಣ್ಣ ಘಟನೆ, ಯಾರೋ ಒಬ್ಬ ಕಿಡಿಗೇಡಿ ಮಾಡಿದ ಕೆಲ್ಸಕ್ಕೆ ಅದಕ್ಕೊಂದು ಇದನ್ನ ಹಾಕಿ ಅದನ್ನ ಒಂದು ರಾಜ್ಯಾದ್ಯಂತ, ಅದಕ್ಕೆ ದೇಶಾದ್ಯಂತ ತಗೊಬಂದು ಇವತ್ತೊಂದು ನ್ಯಾಷನಲ್ ನ್ಯೂಸ್ ಮುಜೀದ್ ಅಂತ ಹೇಳಿ ನನ್ ಬೇರೆ ಸಮುದಾಯದ ಬಿಟ್ಬಿಡ್ರಿ. ಮುಜೀದ್ ಅನ್ನೋ ವ್ಯಕ್ತಿ ಈಗ ಅರ್ಧ ಗಂಟೆ ಮುಂಚೆ ಆತನ ಬೈಟ್ ಪ್ಲೇ ಮಾಡಿದ್ವಿ. ಕಣ್ಣಲ್ಲಿ ನೀರ್ ಹಾಕ್ತಿ ನೋಡಿ, ಕಣ್ಣಲ್ಲಿ ನೀರ್ ಹಾಕ್ತಿದ್ದಾರೆ. ಇವ್ರ ಅಂಗಡಿ ಸುಟ್ಟಾಕಿದ್ದಾರೆ. ಇದು ಹಿಂದೂಗಳು ಸುಟ್ಟಾಕದ್ರ, ಮುಸ್ಲಿಂ ಸುಟ್ಟಾಕದ್ರ ಹಂಗ ಬರ್ಬೇಕಾ? ನೀವ್ ಹೇಳ್ತೀರಿ ಸಣ್ಣ ಘಟನೆ. ಅವರು 20 ವರ್ಷದಿಂದ ಕಟ್ಟಿದ ಬಿಸ್ನೆಸ್ ಬೂದಿ ಆಗಿ ಹೋಗಿದೆ. ಅದನ್ನ ರಿಕವರ್ ಮಾಡ್ಕೊಳಕ್ಕೆ ಎಷ್ಟು ದಿನ? ಇದು ಸಣ್ಣ ಘಟನೆನಾ ರಜಾಕ್ ಅವರೇ? ನಾನು ಹೇಳಿದ್ ನಿಮ್ಗೆ ಒಂದು ಸಣ್ಣ ಘಟನೆಯನ್ನ, ಅಂಗಡಿಗಳು ಸುಟ್ಟು ಹೋಗಿದೆ. ಒಂದು ಸಣ್ಣ ಘಟನೆಯನ್ನ ಒಂದು ಕುಮ್ಮಕ್ಕನ್ನ ಕೊಟ್ಟು ಅದನ್ನ ದೊಡ್ಡದಾಗಿ ಅದನ್ನ ಅಬ್ಬರ ಎತ್ತಿ ಅದನ್ನ ಒಂದು ಇದನ್ನ ಮಾಡಿ ಇವತ್ತು ಅಲ್ಲಿ 144 ಸೆಕ್ಷನ್ ಹಾಕಿ ಇದೆಲ್ಲ ಮನಸ್ಥಿತಿನ ಎಕ್ಸ್ಪ್ಲೈನ್ ಮಾಡ್ಬಿಡ್ಲಿ, ದಯವಿಟ್ಟು ಒಂದು ಆರ್ಕೆಸ್ಟ್ರೇಟೆಡ್ ಕ್ಯಾಂಪೇನ್ ಇದು BJP-ನವರ ಕೃತ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. BJP-ನವರ ಷಡ್ಯಂತ್ರ ಇದು. ಏನಾದ್ರೂ ಒಂದು ಪೆಟ್ರೋಲ್ ಕೈಯಲ್ಲಿ ತಲವಾರು, ಪೆಟ್ರೋಲ್ ಬಾಂಬು, ಇದು ಬಿಜೆಪಿ ಅವರ. ಬಿಜೆಪಿ ಅವರು ನೀವು ಹೇಳ್ರಿ ಬಿಜೆಪಿ ಕುಮ್ಮಕ್ಕು, ತೋರಿಸಿ ಬಿಜೆಪಿ ಕುಮ್ಮಕ್ಕು, ತೋರಿಸಿ ಆರ್ಎಸ್ಎಸ್ ಕುಮ್ಮಕ್ಕು, ತೋರಿಸಿ ಹಿಂದೂ ಸಂಘಟನೆಗಳ ಕುಮ್ಮಕ್ಕು. ಶೋಮಿ ರಜಾಕ್ ಜಿ, ನಿನ್ನೆ ರಾತ್ರಿಯಿಂದ ನಾನ್ ಸ್ಟಾಪ್ ಲೈವ್ ಇದೀವಿ. ನಾವು ಇಂಚಿಂಚು ಕವರ್ ಮಾಡಿದೀವಿ. ಒಂದು ವಿಜುವಲ್ಸ್ ತೋರಿಸಿ, ಹಿಂದೂ ಸಂಘಟನೆ ಒಂದು ದೃಶ್ಯ, ಆರ್ಎಸ್ಎಸ್ ಒಂದು ದೃಶ್ಯ, ಬಿಜೆಪಿ ತೋರಿಸಿ, ಒಬ್ರು ತೋರಿಸಿ. ಇದು ಒನ್ ಟೈಮ್ ಇವತ್ತಿನ ವಿಷಯಕ್ಕೆ ನೀವು ಹೊತ್ಕೊಂಡು ಇವತ್ತಿಂದೇ ಮಾತಾಡಬೇಡಿ. ನಾನು ಹೇಳ್ತೀನಿ ನಿಮ್ಗೆ, ಇದು ಸರಣಿ ತೀರಿಸ್ತಾ ಇರುವುದಲ್ವೇ? ಸ್ವಾಮಿ ಇರ್ರಿ ಒಂದ್ ನಿಮಿಷ. ಸ್ವಾಮಿ ಒಂದ್ ನಿಮಿಷ. ಹನುಮ ಜಯಂತಿಯ ಒಂದು ರ್ಯಾಲಿ ನಡೀತದೆ. ಒಂದು ಮುಸಲ್ಮಾನರ ಮನೆ ಮೇಲೆ ಅವರು ಒಂದು ಭಕ್ತಿಯಿಂದ ಏನೋ ಒಂದು ಫ್ಲಾಗ್ ಅನ್ನ ಹಾಕಿರ್ತಾರೆ, ಒಂದು ಧ್ವಜವನ್ನ ಅವ್ರ ಮನೆ ಮೇಲೆ ಹಚ್ಚಿ ಅದನ್ನ ತೆಗೆದು ಒಂದು ಕೇಸರಿ ಧ್ವಜವನ್ನ ಹಾಕಿ ಅಲ್ಲಿ ನಿಂತ್ಕೊಂಡು ಕಿರ್ಚಾಡಿದ್ ಏನೇನು, ಅವ್ರು ಹೇಳಿದ ಏನೇನು ಅದೆಲ್ಲ ಲಿಸ್ಟ್ ತೆಗಿಯಕ್ಕೆ ಯಾವಾಗ ಅಶೋಕ್ ಗೌಡ್ರೆ, ಈ ಸಲ ಆಯ್ತು ರಜಾಕ್ ಅವರೇ, ಇನ್ನು 3 ಜನ ಪ್ಯಾನಲಿಸ್ಟ್ ಇದ್ದಾರೆ, ಬರ್ತೀನಿ. ನಿಮ್ಗೂ ಅನೇಕ ಪ್ರಶ್ನೆಗಳಿದೆ. ಅಶೋಕ್ ಗೌಡ್ರೆ, ಈ ಸತಿ ಅದೇನು ಡಿಜೆಗೆ ಬೇರೆ ಪರ್ಮಿಷನ್ ಕೊಟ್ಟಿರ್ಲಿಲ್ವಂತೆ.
ಪ್ರತಿ ಬಾರಿ ಡಿಜೆ ಪರ್ಮಿಷನ್ ಇರ್ತಿತ್ತು, ಈ ಬಾರಿ ಪರ್ಮಿಷನ್ ಕೊಡಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿದ್ರಂತೆ. ಅಲ್ಲಿ ಕೇವಲ ಬಾಯಿ ಮಾತಿನ ಘೋಷಣೆಗಳು, ಜೈ ಶ್ರೀರಾಮ್ ಅಂತ ಬಂದಿದ್ದು. ಅದಾದ್ಮೇಲೂ ಕೂಡ ಇಂಥ ಘರ್ಷಣೆಗಳು, ಅದಾದ್ಮೇಲೆ ಬರುತ್ತೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳು. ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್ ಅದನ್ನ ಹಾಕ್ಬಿಡಿ ಒಂದ್ಸತಿ ಕೇಳಿಸ್ಕೊಂಡು ಅಶೋಕ್ ಗೌಡ್ರು ಅದಕ್ಕೆ ರಿಯಾಕ್ಟ್ ಮಾಡಿ. ಸಣ್ಣ ಘಟನೆ, ಆಕಸ್ಮಿಕ, ಇತ್ಯಾದಿ ಇತ್ಯಾದಿ. ಗೃಹ ಸಚಿವರ ಹೇಳಿಕೆ. ಹುಬ್ಳಿದು ಕೂಡ ಲವ್ ಅಫೇರ್ ಇದೆ, ಅದರಲ್ಲಿ ಈಗಾಗಲೇ ಕ್ರಮ ತಗೊಂಡಿದ್ದಾರೆ. ಇಮಿಡಿಯೇಟಾಗಿ ವಿದಿನ್ ಅವರ್ಸ್ ಸೆಕ್ಯೂರ್ ಮಾಡಿದ್ದಾರೆ ಅವನಿಗೆ, ಹುಡುಗನಿಗೆ ಮಾಡಿ ಈಗ ಮುಂದಿನ ಕ್ರಮ ತಗೊಳ್ತಾ ಇದೆ. ಲವ್ ಅಫೇರ್ಸ್ ಇತ್ತು ಅಂತೇಳಿ ಆ ಹುಡುಗಿ ಬೇರೆ ಯಾರಿಗೂ ಪ್ರೀತಿಸ್ತಾ ಇದ್ದಾಳೆ ಅಂತೇಳಿ ಅವರು ಶಂಕೆ ಮಾಡಿದ್ದಾರೆ ಅಂತ ಹೇಳಿ ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಆ ರೀತಿ ಘರ್ಷಣೆ ಮಾಡ್ಕೊಂಡಿದ್ದಾರೆ. ಕೋಮುಗಲಭೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದನ್ನು. ಇಲ್ಲ ಅದೆಲ್ಲ ಇಮಿಡಿಯೇಟಾಗಿ ಸ್ಪರ್ ಆಫ್ ದಿ ಮೂಮೆಂಟಲ್ಲಿ ಆಗಿರುವಂಥದ್ದು. ಅದಕ್ಕೆ ನಾವು ಹೆಚ್ಚು ಅದನ್ನು ಬೆಳೆಯೋದಕ್ಕೂ ಬಿಡೋದಿಲ್ಲ, ಬಿಟ್ಟು ಇಲ್ಲ. ಪೊಲೀಸ್ನವರು ಅದನ್ನು ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಅದನ್ನು ಹೆಚ್ಚು ನೀವು ಕೂಡ ಅದನ್ನು ಹೆಚ್ಚು ನನ್ನ ಮನವಿ ಏನು ತಮ್ಮಲ್ಲಿ ಅಂದರೆ ಹೆಚ್ಚು ಅದನ್ನು ಪ್ರಚಾರ ಕೊಡೋಕ್ಕೆ ಹೋಗಬೇಡಿ. ಆಕಸ್ಮಿಕವಾಗಿ ಇಲ್ಲಿ 2 ಘಟನೆದು ಪರಮೇಶ್ವರ್ ಅವರ ರಿಯಾಕ್ಷನ್ ಅನ್ನ ಡೆಲಿಬರೇಟ್ ಆಗಿ ಪ್ಲೇ ಮಾಡಿದ್ವಿ ಅಶೋಕ್ ಗೌಡ್ರೆ. ಅದು ಬೈ ಮಿಸ್ಟೇಕ್ ಆಗಿ ಪ್ಲೇ ಮಾಡಿದ್ದಲ್ಲ. ಆರ್ಡರ್ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು. ಇದ್ರ ಜೊತೆಗೆ ಇನ್ನೂ ಒಂದು ಬೈಟ್ ಪ್ಲೇ ಮಾಡ್ತೀವಿ, ಡಿ ಕೆ ಶಿವಕುಮಾರ್ ಅವರದ್ದು ಕೆಫೆ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ. ಅದನ್ನು ಕೇಳಿಸ್ಕೊಳ್ಳಿ. ಮೂಮೆಂಟಲ್ಲಿ ಆಗಿರುವಂಥದ್ದು. ಅದಕ್ಕೆ ನಮ್ಮ ಆಫೀಸರ್ಸು ತನಿಖೆ ಮಾಡ್ತಾ ಇದ್ದಾರೆ. ಯಾರು ಮಾಡಿದ್ದಾರೆ, ಏನು ಬಿಸ್ನೆಸ್ ವೈರಿಗಳ ಬೇಕು ಅಂತ ಮಾಡಿದಾರ ಏನು ಅಂತ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಮ್ಮ ಆಫೀಸರ್ಸು ತನಿಖೆ ಮಾಡ್ತಾ ಇದ್ದಾರೆ. ಯಾರು ಮಾಡಿದ್ದಾರೆ, ಏನು ಬಿಸ್ನೆಸ್ ವೈರಿಗಳ ಬೇಕು ಅಂತ ಮಾಡಿದಾರ ಏನು ಅಂತ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಮ್ಮ ಆಫೀಸರ್ಸು ತನಿಖೆ ಮಾಡ್ತಾ ಇದ್ದಾರೆ. ಯಾರು ಮಾಡಿದ್ದಾರೆ, ಏನು ಬಿಸ್ನೆಸ್ ವೈರಿಗಳ ಬೇಕು ಅಂತ ಮಾಡಿದಾರ ಏನು ಅಂತ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.